जय हे मधुसूदन साई गुरो तव पादयुगे शरणं शरणं ವಸುದೈವ ಕುಟುಂಬಕಂ ಅನ್ನುವಂತಹ ಧ್ಯೇಯ ವಾಕ್ಯದೊಂದಿಗೆ ಶುರುವಾದಂತಹ ಜನಸೇವೆಯ ಜರ್ನಿ ಬರೋಬ್ಬರಿ 80 ದೇಶಕ್ಕೂ ಹೆಚ್ಚು ದೇಶಗಳಲ್ಲಿ ಈಗಾಗಲೇ ಪಸರಿಸಿದೆ. ಪ್ರಮುಖವಾಗಿ ಆರೋಗ್ಯ, ಶಿಕ್ಷಣ, 1 ಕೋಟಿಗೂ ಹೆಚ್ಚು ಮಕ್ಕಳಿಗೆ ಅಪೌಷ್ಟಿಕತೆಯಿಂದ ಬಳಲ್ತಾ ಇರುವಂತಹ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ನೀಡೋದ್ರ ಮೂಲಕ ಇವರ ಜನಸೇವೆ ಶುರುವಾಗಿದೆ. ವಿಶ್ವದಾದ್ಯಂತ ಸಾಕಷ್ಟು ಜನ ಇವರ ಜನಸೇವೆಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಸಾಕಷ್ಟು ಜನರಿಗೆ ನಾವಿಲ್ಲಿ ಶಿಕ್ಷಣವನ್ನು ಪಡ್ಕೊಂಡಿದ್ದೇವೆ, ಆರೋಗ್ಯವನ್ನು ಪಡ್ಕೊಂಡಿದ್ದೇವೆ ಅನ್ನುವಂತಹ ಮಾರ್ಗದರ್ಶನದೊಂದಿಗೆ ಇವತ್ತು ನಾವು ನಮ್ಮ ಕಾರ್ಯಕ್ರಮದ ಮುಖೇನವಾಗಿ ಎಲೆಮರೆಕಾಯಿಯಂತೆ ಈಗಾಗಲೇ 12 ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ಈ ಒಂದು ಫೀಲ್ಡ್ನಲ್ಲಿ ತಮ್ಮದೇ ಆದಂತಹ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಿದ್ದಾರೆ. ಇನ್ನು ಪುಟ್ಟಪರ್ತಿ ಶ್ರೀಗಳ ಅಕಾಲಿಕ ನಿಧನದ ನಂತರದಲ್ಲಿ ತುಂಬ ಜನ ಹೇಳ್ತಿದ್ದಾರೆ, ನಾವು ಮಧುಸೂದನ ಸಾಯಿಯವರ ಮುಖದಲ್ಲಿ ಅವರನ್ನು ಕಾಣ್ತಾ ಇದ್ದೇವೆ ಅಂತ. ಹಾಗಾದರೆ ಬನ್ನಿ, TV9 ಕಾರ್ಯಕ್ರಮದ ಮುಖೇನ ಅವರನ್ನು ಇಡೀ ಕರ್ನಾಟಕಕ್ಕೆ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇವೆ. ಸದ್ಗುರು ಶ್ರೀ ಮಧುಸೂದನ ಸಾಯಿಯವರನ್ನು ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರು ನಡೆದು ಬಂದಂತಹ ಹಾದಿ ಆಗಿರಬಹುದು, ಜೀವಮಾನದ ಸಾಧನೆ ಆಗಿರಬಹುದು, ಮುಂದಿನ ಗುರಿ ಆಗಿರಬಹುದು, ಇನ್ನು ಜನರಿಗೆ ಕೊಡ್ತಾ ಇರುವಂತಹ ಸೇವೆಗಳಾಗಿರಬಹುದು, ಇದೆಲ್ಲದರ ಬಗ್ಗೆ ಕೂಡ ಸಂಕ್ಷಿಪ್ತವಾಗಿ ಮಾತನಾಡೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ತಮಗೆ ತುಂಬ ಹೃದಯದ ಸ್ವಾಗತ. ನಮಸ್ಕಾರ. ಇವತ್ತು ತುಂಬ ವಿಶೇಷ ದಿನ, ಯಾಕಂದರೆ ಕರ್ನಾಟಕದ ಜನತೆಗೆ ನಿಮ್ಮನ್ನು ಪರಿಚಯ ಮಾಡಿಕೊಡ್ತಾ ಇರೋದೊಂದು, ಜೊತೆಗೆ ನಿಮ್ಮ ಹುಟ್ಟುಹಬ್ಬ. ಇಡೀ ಕರ್ನಾಟಕ ಜನತೆಯ ಪರವಾಗಿ, ಎಲ್ಲ ನಿಮ್ಮ ಅಭಿಮಾನಿಗಳ ಪರವಾಗಿ, ಭಕ್ತರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ತುಂಬ ಹೃತ್ಪೂರ್ವವಾದಂಥ ಧನ್ಯವಾದಗಳು ಹೇಳ್ತಾ ಇದ್ದೇನೆ. ನಾನು ಇಲ್ಲಿಗೆ ಎಂಟ್ರಿ ಕೊಟ್ಟ ತಕ್ಷಣ ಏನೋ ಒಂದು ರೀತಿ ಪಾಸಿಟಿವಿಟಿ. 137 ಎಕರೆ, ಒಂದು ಕಡೆ ಆರೋಗ್ಯದ ವಿಚಾರವಾಗಿ ಗಮನ ಹರಿಸ್ತಾ ಇದ್ದೀರಿ, ಮಕ್ಕಳ ಶೈಕ್ಷಣೋಭಿವೃದ್ಧಿಯಾಗಿ ಗಮನವನ್ನು ಹರಿಸ್ತಾ ಇದ್ದೀರಿ, ಯಾವ ಮಕ್ಕಳು ಕೂಡ ಹಸಿವಿನಿಂದ ಶಾಲೆಗೆ ಹೋಗಬಾರ್ದು ಅನ್ನುವಂಥ ಧ್ಯೇಯೋದ್ದೇಶ. ಹೇಳ್ತಾ ಹೋದರೆ ನಿಜಕ್ಕೂ ಕೂಡ ಇದು ಎಂಡ್ ಆಗಲ್ಲ ಅನ್ಸುತ್ತೆ. ಅಷ್ಟು ದೊಡ್ಡ ಮಟ್ಟದಲ್ಲಿ ಸೇವೆ ನಿಮ್ಮ ಒಂದು ಸಂಸ್ಥೆಯಿಂದ ಈಗಾಗಲೇ ಜನರಿಗೆ ಸಿಗ್ತಾ ಇದೆ. ಹೇಗೆ ಸಾಧ್ಯ ಇದು? ಎಲ್ಲರಿಗೂ ನಮಸ್ಕಾರ, ಮತ್ತು ತಮಗೆ ಮತ್ತೆ ಈ ಆಶ್ರಮಕ್ಕೆ ಸ್ವಾಗತ. ನಮ್ಮ ಆಶ್ರಮ ಇದು ತುಂಬ ಹಳೆ ಕಾಲದಿಂದ ಈ ಆಶ್ರಮ ಇದೆ. ಹಳೆ ಅಂದರೆ ಒಂದು 50 ವರ್ಷದಿಂದ ಹಿಂದೆ ನಮ್ಮ ಒಬ್ಬರು ಭಕ್ತರಿದ್ದರು, ಸತ್ಯಸಾಯಿ ಬಾಬಾ ಅವರ ಭಕ್ತರು. ಅವರು ಈ ಆಶ್ರಮನ ಸ್ಥಾಪನೆ ಮಾಡಿದ್ರು. ಸೊ ನಾರಾಯಣ್ ಭಟ್ ಅಂತ ಅವರ ಮಂಗಳೂರವರು, ಅಳಿಕೆ ಅಂತ ಗ್ರಾಮದವರು. ಆದರೆ ಅವರು ಬಾಬಾ ಅವರ ಭಕ್ತರಾಗಿ ಇಲ್ಲಿ ಒಂದು ವಿದ್ಯಾಲಯ ಸ್ಥಾಪನೆ ಮಾಡೋಣ ಅಂತ ಆ ಉದ್ದೇಶದಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದರು. ಆ ಕಾಲದಿಂದ ಇಲ್ಲಿ ಒಂದು ವಿದ್ಯಾಲಯ, ಚಿನ್ನ ಶಿಕ್ಷಣ ಸಂಸ್ಥೆ ನಡೀತಾ ಬರ್ತಾ ಇತ್ತು. ನಾನು ಇಲ್ಲಿಗೆ 2011ನಲ್ಲಿ ನಾನು ಸೇರಿದ್ದೆ. ಸೊ ಆ ಕಾಲದಲ್ಲಿ ಏನು ಹೆಚ್ಚು ಇಲ್ಲಿಲ್ಲ, ಒಂದು ಚಿಕ್ಕ ವಿದ್ಯಾಲಯ ಮಾತ್ರ ಇಲ್ಲಿ ನಡೀತಾ ಇತ್ತು. ಆದರೆ ಬಾಬಾ ಅವರು, ಸತ್ಯಸಾಯಿ ಬಾಬಾ ಅವರ ಪ್ರೇರೇಪಣೆಯಿಂದ, ಅವರ ಅನುಗ್ರಹ ಆಶೀರ್ವಾದದಿಂದ, ಅವರ ಒಂಥರ ಆದೇಶದಿಂದ ನಾವು ಇಲ್ಲಿಗೆ ಬಂದು ಈ ಕಾರ್ಯಕ್ರಮಗಳಲ್ಲಿ ನಾವು ಶುರು ಮಾಡಿದ್ದೇವೆ. ಅದರಲ್ಲಿ ತಾವು ಹೇಳಿದ ಹಾಗೆ ಮೊದಲನೆಯಾಗಿ ಪೋಷಣ, ಮತ್ತು ಶಿಕ್ಷಣ, ಮತ್ತು ಆರೋಗ್ಯ ಸೇವೆಗಳು, ಈ 3 ತುಂಬ ಅವಶ್ಯಕವಾದಂಥ ಸೇವೆಗಳು ಸಮಾಜಕ್ಕೆ. ಸೊ ಇದರಲ್ಲಿ ನನಗೆ ಒಂಥರ ನೋಡಿದರೆ ಇದು ಈ 3 ಸ್ತಂಭಗಳಾಗಿ, ಆಧಾರ ಸ್ತಂಭವಾಗಿದೆ. ಮಕ್ಕಳಿಗೆ ಸರಿಯಾದಂಥ ಪೌಷ್ಟಿಕ ಆಹಾರ ಸಿಕ್ಕಿದ್ರೆ ಮಾತ್ರ ಅವರು ಬೆಳಲಿಕ್ಕೆ ಮತ್ತು ಓದಲಿಕ್ಕೆ ಸಾಧ್ಯ. ಅವರೇ ದೇಶದ ಭವಿಷ್ಯ. ಅವರು ನಾವು ಸಕ್ಷಮವಾಗಿ ಮಾಡಬೇಕು, ಸುದೃಢವಾಗಿ ಮಾಡಬೇಕು, ಶಕ್ತಿವಂತರಾಗಿ ಮಾಡಬೇಕಂದ್ರೆ ಪೌಷ್ಟಿಕಾಂಶ ಬೆಳಿಗ್ಗೆ ಅವ್ರಿಗೆ ಕೊಡೋದು ನನ್ನ ಮೊದಲನೇ ಕಾರ್ಯಕ್ರಮ ನಾವು ಶುರು ಮಾಡಿದ್ದೇವೆ. ಇವತ್ತು ಕರ್ನಾಟಕ, ಇಡೀ ಕರ್ನಾಟಕದಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ 55 ಲಕ್ಷ ಮಕ್ಕಳಿಗೆ ಈ ರಾಗಿ ಮಾಲ್ಟ್ ಥರ ಒಂದು ಬೆಳಗಿನ ಕುಡಿಯೋದೊಂದು ಪೋಷಣ ಆಹಾರದ ನಾವು ಸೇವೆ ಮಾಡ್ತಾ ಇದ್ದೇವೆ. ಅದರಿಂದ ತುಂಬ ಪ್ರಯೋಜನ ಆಗ್ತಾ ಇದೆ. ನಮ್ಮ ಸರ್ಕಾರದ ಕ್ಷೀರಭಾಗ್ಯ ಒಂದು ಕಾರ್ಯಕ್ರಮ ನಡೀತಾ ಇತ್ತು, ಅದರ ಜೊತೆಗೆ ಇದನ್ನು ನಾವು ಸೇರಿಸಿ ಕೈ ಜೋಡಿಸಿದ್ದೀವಿ. ಆದ್ದರಿಂದ ಇದು ತುಂಬ ಪ್ರಯೋಜನ ಆಗ್ತಾ ಇದೆ. ಮಕ್ಕಳು ಚೆನ್ನಾಗಿ ಬೆಳೀತಾ ಇದ್ದಾರೆ, ಕುಪೋಷಣದ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಇದೆ, ಸ್ಕೂಲ್ ಅಟೆಂಡೆನ್ಸ್ ಹೆಚ್ಚು ಆಗ್ತಾ ಇದೆ, ಟೀಚರ್ಸ್ ಅವರು ಕೂಡ ತುಂಬ ಸಂತೋಷ ಪಡ್ತಾ ಇದ್ದಾರೆ. ಸೊ ಇಡೀ ಭಾರತದಲ್ಲಿ ನಾವು 25 ರಾಜ್ಯಗಳಲ್ಲಿ ನಾವು 1 ಕೋಟಿ ಮಕ್ಕಳಿಗೆ 1 ಲಕ್ಷ ಶಾಲೆಗಳಲ್ಲಿ ಮಾಡ್ತಾ ಇದ್ದೇವೆ ಸೇವೆ. ಅದು ನಮಗೆ ತುಂಬ ಸಂತೋಷವಾದಂಥದ್ದು ಕೆಲಸ. ಯಾಕೆಂದರೆ ಮಕ್ಕಳ ಸೇವೆ ಶಿವನ ಸೇವೆ ಅಂತ ನಾವು ಅಂದ್ಕೊಡ್ತೇವೆ.
ಸೊ ಆ ಭಾವನೆಯಿಂದ ನಾವು ಮಾಡ್ತಾ ಇದ್ವಿ ಒಂದು ಸೇವೆ. ಅದಾದಮೇಲೆ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಚಿಕ್ಕ ಮಕ್ಕಳಿಗೆ ಪ್ರೈಮರಿ ಸ್ಕೂಲಿಂದ ಯೂನಿವರ್ಸಿಟಿವರೆಗೆ ಮಾಡಿದ್ದೀವಿ. ಈ ಕರ್ನಾಟಕದಲ್ಲೇ ಮುಖ್ಯವಾಗಿ 28 ಸೇವೆ ಸಂಸ್ಥೆಗಳು ನಡೀತಾ ಇದ್ದೇವೆ. 20 ಡಿಸ್ಟ್ರಿಕ್ಟ್ಸ್ನಲ್ಲಿ, ಜಿಲ್ಲೆಗಳಲ್ಲಿ ನಡೀತಾ ಇದ್ದೇವೆ. ಮುದ್ದೇನಹಳ್ಳಿಯಲ್ಲಿ ಇಲ್ಲಿ ನಾವು ಎಲ್ಲಿದ್ದೀವೋ ಅಲ್ಲಿ ಯೂನಿವರ್ಸಿಟಿ ಇದೆ, ಮತ್ತು ವಿಶೇಷವಾದಂಥದ್ದು ಮೆಡಿಕಲ್ ಕಾಲೇಜ್ ಕೂಡ ಇದೆ. ಇದು ಇಡೀ ಭಾರತ ದೇಶದಲ್ಲಿ ಪೂರ್ಣತಃ ಉಚಿತವಾಗಿ ಶಿಕ್ಷಣ ಕೊಡೋದು ಮೆಡಿಕಲ್ ಕಾಲೇಜ್ ಇದು ಒಂದೇ ಮೆಡಿಕಲ್ ಕಾಲೇಜ್. ತುಂಬಾ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ಯಾಕಂದ್ರೆ ವೈದ್ಯಕೀಯ ಶಿಕ್ಷಣ ಅಂದ್ರೆ ಇದು ನಮಗೆ ಕೈಗೆಟಕದು ಅಂತ ತುಂಬಾ ಜನ ಹಿಂದೆ ಸರಿದು ಬಿಡ್ತಾರೆ. ಹೌದು, ಅದು ಕಷ್ಟ ಕೂಡ, ಎಲ್ರಿಗೂ ಅದು ಸಾಧ್ಯವೂ ಇಲ್ಲ. ಮತ್ತೆ ಬಹಳ ಖರ್ಚು ಕೂಡ ಜಾಸ್ತಿ ಆಗ್ತಾ ಇರುತ್ತೆ ಅದರಲ್ಲಿ, ಮುಖ್ಯವಾಗಿ ಪ್ರೈವೇಟ್ನಲ್ಲಿ ಹೋಗಿದ್ರೆ ಬಹಳ ಖರ್ಚಾಗುತ್ತೆ. ಸೊ ಅದು ನಾವು ಹೊಸ ಒಂದು ಪ್ರಯತ್ನ ಶುರು ಮಾಡಿದ್ವಿ. ಯಾಕೆಂದರೆ ಪ್ರದೇಶದಲ್ಲಿ ನಾವು ನೋಡಿದ್ದೇವೆ ಹೆಚ್ಚು ಡಾಕ್ಟರ್ಸ್ ಇಲ್ಲ, ಅದರಿಂದ ಗ್ರಾಮೀಣ ಜನರಿಗೆ ತುಂಬ ಕಷ್ಟ ಆಗ್ತಾ ಇತ್ತು. ಗೌರ್ಮೆಂಟ್ ಸಂಸ್ಥೆಗಳೇ ಇದುವೆ, ಆದರೆ ಸ್ಪೆಷಲಿಸ್ಟ್ ಇಲ್ಲ, ಸರಿಯಾದಂಥ ಸೇವೆ ಅವ್ರಿಗೆ ಸಮಯದಲ್ಲಿ ಸಿಗ್ತಾ ಇಲ್ಲ. ಆದ್ದರಿಂದ ನಾವೇನು ಅಂದ್ಕೊಂಡ್ವಿ, ಅದಕ್ಕೆ ಕಾರಣ ಏನನ್ನು ಸ್ವಲ್ಪ ಅನ್ವೇಷಣೆ ಮಾಡಿದಾಗ ಈ ಮೆಡಿಕಲ್ ಎಜುಕೇಷನ್ ಯಾವುದೊಂದು ಖರ್ಚಿದೆ ಅದಕ್ಕೆ ಕಾರಣ. ಯಾಕೆಂದರೆ ಜನರಿಗೆ ಖರ್ಚು ಮಾಡಿ ಲೋನ್ ತಗೊಂಡು ಸಾಲ ಮಾಡಿಕೊಂಡು ಓದ್ತಾರೆ, ಹೋದ್ಮೇಲೆ ಅವ್ರಿಗೆ ಅದು ತಿರ್ಗಾ ಸಾಲ ನಾವು ಕಟ್ಟಬೇಕಲ್ವಾ. ಸೊ ಅದಕ್ಕೋಸ್ಕರ ಅವರು ಪಟ್ಟಣದಲ್ಲಿ ಹೋಗಿ ಸೇವೆ ಮಾಡ್ತಾರೆ ಅಥವಾ ಪ್ರೈವೇಟ್ನಲ್ಲಿ ಹೋಗಿ ಸೇವೆ ಮಾಡ್ತಾರೆ, ಅವರಿಗೆ ಆದಾಯ ಬರುತ್ತೆ. ಯಾಕೆಂದರೆ ಅವ್ರಿಗೆ ಆ ಕಷ್ಟಗಳು ಇರುತ್ತೆ. ಸೊ ಅಂಥ ಪರಿಸ್ಥಿತಿಯಲ್ಲಿ ನಾವು ಗ್ರಾಮೀಣ ಮಕ್ಕಳಿಗೆ, ನಮ್ಮ ಜನರಿಗೆ ಹೇಗೆ ಇಂಥ ಒಂದು ಅವಕಾಶ ಕೊಡಬಹುದು, ಆ ಭಾವನೆಯಿಂದ ಇದನ್ನ ಉಚಿತವಾಗಿ ಕೊಟ್ಟರೆ ಮಾತ್ರ ಅವರಿಗೆ ಕೂಡ ಒಂದು ಅವಕಾಶ ಸಿಗುತ್ತೆ. ಆ ಭಾವನೆಯಿಂದ ಮಾಡಿದ್ದೀವಿ. ತುಂಬ ಸಕ್ರಮವಾಗಿ ನಡೀತಾ ಇದೆ, ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. ತುಂಬ ಜನ ಬಡ ಮಕ್ಕಳು ಬಂದಿದ್ದಾರೆ. ಸಾಮಾನ್ಯವಾಗಿ 70% ಮಕ್ಕಳು ಬಡ ಕುಟುಂಬದಲ್ಲಿ ಗ್ರಾಮೀಣ ಕ್ಷೇತ್ರದಲ್ಲಿ ಬಂದಿದ್ದರು. ಈ ಸಂಸ್ಥೆ ಇಲ್ಲ ಅಂದರೆ ಅವ್ರಿಗೆ ಓದಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಹಾಗೆ ನರ್ಸಿಂಗ್ ಕೂಡ ಇದೆ, ಪ್ಯಾರಾಮೆಡಿಕಲ್ ಸರ್ವಿಸಸ್ ಇದೆ, ಅದರ ಜೊತೆಗೆ ಮೆಡಿಕಲ್ ಕಾಲೇಜ್, ಹಾಸ್ಪಿಟಲ್ ಇದೆ. ಎಲ್ಲ ಉಚಿತವಾಗಿ ಕಾಲೇಜ್ನಲ್ಲಿ ಮತ್ತು ಹಾಸ್ಪಿಟಲ್ನಲ್ಲಿ ಕೂಡ ಸೇವೆಗಳೆಲ್ಲ ಉಚಿತವಾಗಿ ನಾವು ಕೊಡ್ತಾ ಇದ್ವಿ. ಅದರಿಂದ ಈ ಮಕ್ಕಳಲ್ಲಿ ಕೂಡ ಹೊಸ ಪ್ರೇರಣೆ, ನಾವು ಕೂಡ ಇಂಥವ್ರು ಆಗಬೇಕು, ನಮಗೆ ಸಮಾಜ ಇಷ್ಟೆಲ್ಲ ಕೊಟ್ಟಿದೆ, ನಾವು ಕೂಡ ಹೋಗಿ ಸಮಾಜಕ್ಕೋಸ್ಕರ ಭವಿಷ್ಯದಲ್ಲಿ ಸಾಮರ್ಥ್ಯ ಪಡೆದ ಮೇಲೆ ನಾವು ಕೂಡ ಇಂಥ ಸೇವೆ ಮಾಡಬೇಕು, ಆ ಭಾವನೆಯಾಗಿ ಬರ್ತಾ ಇದೆ. ಅದೊಂದು ವಿಶೇಷವಾದಂಥ ಕಾರ್ಯಕ್ರಮ. ನಾವು ಪ್ರಧಾನಿ ಅಂತಂಥವರು ನರೇಂದ್ರ ಮೋದಿಜಿ ಬಂದು ಅದನ್ನು 2023ನಲ್ಲಿ ಇನಾಗ್ರೇಟ್ ಕೂಡ ಮಾಡಿದ್ರು. ಇಲ್ಲಿ ತನಕ ಒಂದು 38,000 ಸರ್ಜರೀಸು ಉಚಿತವಾಗಿ ನಡೆದಿದೆ. ಮತ್ತು ಲಕ್ಷಾಂತರ ಜನರಿಗೆ ಕನ್ಸಲ್ಟೇಷನ್ ಮತ್ತು ಮೆಡಿಕೇಷನ್ಸ್ ಎಲ್ಲ ಕೂಡ ನಾವು ಕೊಟ್ಟಿದ್ದೀವಿ. ಸೊ ಎಲ್ಲ ನಾವು ಒಂಥರ ಈ 3 ಆಧಾರ ಸ್ತಂಭಗಳಾಗಿ ನಾವು ಅನ್ಕೊಳ್ತಾ ಇದ್ದೀವಿ. ನಿಮ್ಮ ಜರ್ನಿ ನೋಡೋದಾದ್ರೆ ಮೂಲತಃ ಎಲ್ಲಿಯವರು ನೀವು, ಎಷ್ಟನೇ ವಯಸ್ಸಿಗೆ ಈ ಒಂದು ಫೀಲ್ಡ್ಗೆ ಎಂಟ್ರಿಯನ್ನು ಕೊಟ್ರಿ, ಯಾರು ನಿಮಗೆ ಸ್ಫೂರ್ತಿ? ಸಾಮಾನ್ಯ ಜನಕ್ಕೆ ಒಂದು ವಿಸ್ಮಯ, ಒಂದು ಆಶ್ಚರ್ಯ ಆಗಬಹುದು. ಆದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ತುಂಬ ಗುರುಗಳ ಹೀಗೆ ಅವರ ಶಿಷ್ಯವರ್ಗ ಕಾಣಿಸ್ಕೊಂಡು ಮತ್ತು ಅವರ ಜೀವನದಲ್ಲಿ ಆದೇಶ ನಿರ್ದೇಶ ಕೊಟ್ಟು ಬಂದಿದ್ದರು. ಸೊ ಅದರಿಂದ ನಮಗೆ ಒಂದು ಹೊಸ ಒಂದು ಅನುಭವ ಇದು. ಅವರೇ ನಮಗೆ ತೋರಿಸಿದ್ರು. ಈ ಸತ್ಯಸಾಯಿ ಗ್ರಾಮ ಮುದ್ದೇನಹಳ್ಳಿ ಹತ್ರ ಒಂದು ಆಶ್ರಮ ಇದೆ, ಅಲ್ಲಿ ಹೋಗಿ ಒಬ್ಬರು ನರಸಿಂಹಮೂರ್ತಿ ಅಂತ ಅವರು ಇದ್ದಾರೆ, ಅವರು ಕೂಡ ಕನಸಿನಲ್ಲಿ ಹೇಳಿದ್ರು ಅವರು. ಅದು ಕನಸು ಇಲ್ಲ, ಅದು ಧ್ಯಾನದಲ್ಲಿ. ನಾನು ಡೈಲಿ ಪೂಜೆ ಮಾಡ್ತಾ ಇದ್ದೆ. ನಾನು ಪೂಜೆ ಮಾಡ್ಕೊಳ್ತಾ ಇದ್ದಾಗ ನಮ್ಮ ಮುಂದೆ ಒಂದು ಚೇರ್ ಇತ್ತು, ಬಾಬಾ ಅವ್ರ ಚೇರ್. ಎಲ್ಲ ಭಕ್ತರಿಗೆ ಮನೆಯಲ್ಲಿ ಇದ್ದೇ ಇರುತ್ತೆ, ಬಾಬಾ ಅವ್ರಿಗೊಂದು ಚೇರ್ ಇಡ್ತಾರೆ, ಬಾಬಾ ನಮ್ಮ ಜೊತೆ ಇದ್ದಾರೆ ಅಂತ ಆ ವಿಶ್ವಾಸದಿಂದ. ನಮ್ಮ ಮನೆಯಲ್ಲಿ ಕೂಡ ಅಂತ ಒಂದು ಇತ್ತು ಪೂಜೆ ಕೊನೆಯಲ್ಲಿ. ಅದರಲ್ಲಿ ನಮಗೆ ಕೂತಿದ್ದಾಗ ನಮಗೆ ಕಾಣಿಸ್ಕೊಂಡ್ರು, ಮಾತಾಡ್ತಾ ಇದ್ದ. ನನಗೆ ಚೆನ್ನಾಗಿ ಅರ್ಥ ಆಯಿತು, ಮತ್ತೆ ನನಗೆ ಮಾತ್ರ ಕಾಣಿಸ್ತಾ ಇತ್ತು, ನಮಗೆ ಮಾತ್ರ ಕೇಳ್ತಾ ಇತ್ತು. ಆದರೆ ಅವ್ರು ಹೇಳಿದ್ದೆಲ್ಲ ಸತ್ಯವಾಗಿ ನಡೀತಾ ಬಂತಾ ಇತ್ತು. ಸೊ ಆದ್ರಿಂದ ನಮಗೆ ತುಂಬ ವಿಶ್ವಾಸ ಆಗಿದೆ. ಈ ಮಧುಸೂದನ್ ಅನ್ನುವಂಥ ಹೆಸರಿನ ಹಿಂದೆ ಸದ್ಗುರು ಮಧುಸೂದನ ಸಾಯಿ ಅಂತ ಸೇರ್ಕೊಂಡಾಗ ಹೇಗೆ ಅನುಭವ ಆಯಿತು ನಿಮಗೆ? ಆಧ್ಯಾತ್ಮಿಕವಾದಂಥ ಒಂದು ವಿಶೇಷವಾದಂಥ ಅನುಭವ. ಅದು ನಾನು ಹೇಳಲಿಕ್ಕೆ ಇಲ್ಲ, ಶಬ್ದಗಳಲ್ಲಿ ಅದು ಗೊತ್ತಾಗುತ್ತೆ. ಆ ಅನುಭವ ಆದಮೇಲೆ ನನ್ನ ಜೀವನ ಪೂರ್ತಿಯಾಗಿ ಬದಲಾವಣೆ ಆಯಿತು. ಆ ಕಾಲದಿಂದ ಬಾಬಾ ನೋಡಿ ಹೇಳಿದ್ರು, ಇಲ್ಲಿಂದ ನಿಮ್ಮ ಹೆಸರು ಸದ್ಗುರು ಆಗಿ ಜನರು ನಿಮಗೆ ಕರೀತಾರೆ. ಯಾಕೆಂದರೆ ಗುರುವಾಗಿ ನೀವು ಅವರಿಗೆ ಕೂಡ ಮಾರ್ಗದರ್ಶನ ಮಾಡಬೇಕು. ನಿಮಗೆ ನಾನು ಮಾರ್ಗದರ್ಶನ ಮಾಡಿದ್ದೀನಿ, ನೀವು ಬೇರೆಯವರು ಕೂಡ ಮಾರ್ಗದರ್ಶನ ಮಾಡಬೇಕು, ನಿಮ್ಮ ಹೆಸರು ಕೂಡ ಬದಲಾವಣೆ ಆಗಬೇಕು. ಸೊ ಅದ್ರ ಪ್ರಕಾರ ನಾವು ಸದ್ಗುರು ಮಧುಸೂದನ್, ಮೊದಲೇ ನಮ್ಮ ಹೆಸರು ಮಧುಸೂದನ್ ಆಗಿತ್ತು. ಸಾಯಿ ಅಂತ, ಯಾಕೆಂದರೆ ಸಾಯಿ ಪರಂಪರೆಯಲ್ಲಿ ನಾವು ಬರ್ತಾ ಇದ್ವಿ. ಸೊ ಅದನ್ನು ಪುರಸ್ಕರಿಸಿ ನಾವು ಸಾಯಿ ಅಂತ ಇಟ್ಕೊಂಡಿದ್ದೇವೆ. ಸೊ ಸದ್ಗುರು ಮಧುಸೂದನ್ ಸಾಯಿ ಅಂತ ಹೆಸರು ಬಂದ್ಬಿಟ್ಟಿದೆ. ಹೃದ್ರೋಗ ಸಮಸ್ಯೆ ಅಂದ್ರೆ ಏನು, ಅದನ್ನು ಜನರಿಗೆ ತಿಳಿ ಹೇಳುವಂತಹ ಪ್ರಯತ್ನಗಳು ಕೂಡ ನಿಮ್ಮ ಸಂಸ್ಥೆಯಿಂದ ಪ್ರಮುಖವಾಗಿ ನೀವು ಮುನ್ನೆಲೆಯಾಗಿ ನಿಂತುಕೊಂಡು ಅದನ್ನ ಮಾಡಬಹುದೇ, ಏನು ಉದ್ದೇಶ ನಿಮ್ಮದು? ಮುಖ್ಯವಾಗಿ ನನಗೆ ಏನು ಒಂದು ದುಃಖ ಏನಂದ್ರೆ, ಚಿಕ್ಕ ವಯಸ್ಸಿನಲ್ಲೇ ಜನರು ತೀರೋಗ್ತಾ ಇದ್ದಾರೆ ಈ ಹೃದ್ರೋಗ ಈ ಸಮಸ್ಯೆದಿಂದ. ಅವ್ರಿಗೆ ಗುರ್ತೇ ಇಲ್ಲ ನನಗೆ ಇಂಥ ರೋಗ ಇದೆ ಅಂತ. ಯಾಕೆಂದರೆ ಇದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೇವೆ, ಅದು ಹೇಳಿ ಬರೋದಿಲ್ಲ, ಸಡನ್ ಆಗಿ ನಮಗೆ ಬಂದ್ಬಿಡುತ್ತೆ. ಯಾಕೆಂದರೆ ನಾವು ಚೆಕಪ್ ಮಾಡೋದಿಲ್ಲ.
ಹೌದು. ಇಂಡಿಯನ್ಸ್ ಆಗಿ ನಾವು ಏಷ್ಯನ್ಸ್ ಆಗಿ ನಮಗೆ ಹೃದ್ರೋಗ ಸಮಸ್ಯೆಗಳು ಸ್ವಾಭಾವಿಕವಾಗಿ ಬರುತ್ತೆ. ಯಾಕಂದರೆ ನಮ್ಮ ಜೆನೆಟಿಕ್ಸ್ ಹಾಗೆ ಇದೆ ಫಸ್ಟ್. ಅದಕ್ಕೆ ನಾವು ವಿ ಆರ್ ಪ್ರೋನ್ ಟು ಹಾರ್ಟ್ ಡಿಸೀಸಸ್. ಅದು ಮೊದಲಾಗಿ ನಾವು ತಿಳ್ಕೋಬೇಕು. ಹಾಗೆ ಪ್ರತಿ ವರ್ಷ ಒನ್ ಟೈಮ್ ಅಟ್ ಲೀಸ್ಟ್ ಯು ಶುಡ್ ಡೂ ಅ ಫುಲ್ ಚೆಕಪ್ ಅಂತ ನಮ್ಮ ಹಾಸ್ಪಿಟಲಲ್ಲಿ ಫ್ರೀಯಾಗೆ ಮಾಡ್ತೀನಿ. ನಾನು ಎಲ್ರಿಗೂ ಹೇಳ್ತಾ ಇರ್ತೀನಿ, ನಿಮಗೆ ಒಂದು ಕಾಸೆ ಖರ್ಚಿಲ್ಲ, ಚೆಕಪ್ ಮಾಡ್ಕೊಂಡು ಹೋಗಿ. ಅಕಸ್ಮಾತ್ ಆಗಿ ನಿಮಗೆ ಸಮಸ್ಯೆ ಇದ್ರೆ ಕೂಡ ನಾವು ಪರಿಹಾರ ಕೂಡ ಮಾಡಲಿಕ್ಕೆ ಸಿದ್ಧವಾಗಿದ್ರಿ, ಉಚಿತವಾಗಿ ಮಾಡ್ತಾ ಇದ್ದೀವಿ. ಸೊ ನಾವು ಸೋಂಬೇರಿ ತರ ತೋರಿಸಬಾರ್ದು ಇದರಲ್ಲಿ. ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ ಇದ್ರೆ ಎಲ್ಲ ಅಷ್ಟೇ. ರಾಜ್ಯದ ಯಾವುದೇ ಮೂಲೆಯಲ್ಲಿ ಅಂದ್ರೆ ಈಗ ಒಂದು ಪುಟ್ಟ ಮಗುವಿನಿಂದ ಹಿಡಿದು ವಯಸ್ಸಾದವ್ರ ತನಕ ಯಾವ ವಯಸ್ಸಲ್ಲಿ ಬೇಕಾದ್ರೂ ಈ ಹೃದ್ರೋಗ ಸಮಸ್ಯೆ ಬರಬಹುದು. ಹಾಗಾಗಿ ನಿಮ್ಮ ಸಂಸ್ಥೆಯ ಮುಖೇನವಾಗಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂತಹ ವೀಕ್ಷಕರಿಗೆ ಏನ್ ಹೇಳೋಕ್ ಬಯಸ್ತೀರಿ? ನಿಮ್ಮಲ್ಲಿ ಯಾವ ರೀತಿ ಸೇವೆಗಳು ಸಿಗುತ್ತೆ? ನಿಮ್ಗೆ ಆ ಹೃದ್ರೋಗ ಸಮಸ್ಯೆ ಬಂದವರೆಗೆ ನೀವು ವೇಟ್ ಮಾಡಬಾರದು. ಅದು ಯಾವಾಗ ಬರುತ್ತೋ ಹೇಗೆ ಬರುತ್ತೋ ಗೊತ್ತಿಲ್ಲ. ಈ ಕೋವಿಡ್ ಆದಮೇಲೆ ಹೆಚ್ಚು ಆಗ್ತಾ ಇದೆ. ಇದನ್ನು ನೋಡಲಿಕ್ಕೆ ನಾವು ಎಲ್ಲ ಕಡೆ ನೋಡ್ತಾ ಇದ್ದೇವೆ. ವಿದೇಶದಲ್ಲಿ ಕೂಡ ನೋಡ್ತಾ ಇದ್ದೇವೆ. ಮತ್ತು ಚಿಕ್ಕ ವಯಸ್ಸಿನಲ್ಲಿ ಕೂಡ ಬರ್ತಾ ಇದೆ, 30 ವಯಸ್ಸಿನಲ್ಲಿ ಕೂಡ ಇದು ಜನರಿಗೆ ಬರ್ತಾ ಇದೆ. ಆದ್ದರಿಂದ ಮೊದಲನೇ ಆಗಿ ಇಯರ್ಲಿ ಚೆಕಪ್ ತಾವು ಮಾಡಲೇಬೇಕು. ನಮ್ಮ ಹಾಸ್ಪಿಟಲ್ ಈ ಮುದ್ದಿನಹಳ್ಳಿಯಲ್ಲಿ ಏನಿದೆ, ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಇದೆ, ಕಾರ್ಡಿಯಾಕ್ ಸರ್ಜರಿ ಡಿಪಾರ್ಟ್ಮೆಂಟ್ ಇದೆ, ಮತ್ತು ಒಳ್ಳೆ ಡಾಕ್ಟರ್ಸ್ ಇದ್ದಾರೆ. ದೇ ಆರ್ UK ಟ್ರೈನ್ ಡಾಕ್ಟರ್ಸ್ ಇದ್ದಾರೆ. ಅವರು ಉಚಿತವಾಗಿ ನಿಮ್ಗೆ ಚೆಕಪ್ ಕೂಡ ಮಾಡ್ತಾರೆ. ಅಕಸ್ಮಾತ್ವಾಗಿ ನಾವು ಸಮಸ್ಯೆ ಇದ್ದರೆ ಕೂಡ ಅದನ್ನು ಪರಿಹಾರ ಮಾಡಲಿಕ್ಕೆ ಏನು ಮಾಡಬೇಕು ಅದು ಉಚಿತವಾಗಿ ಮಾಡ್ತಾ ಇದ್ದಾರೆ. ಹಾಗೆ ತಾವು ಇದನ್ನು ತಾವು ಸದ್ವಿನಿಯೋಗಿಸಬೇಕು. ಸುಮ್ಮನೆ ಮನೆಯಲ್ಲಿ ಕೂತ್ಕೋಬಾರ್ದು. ನಮಗೊಂದು ಸಂದೇಹ ಬಂದರೆ ಕೂಡ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿ. ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಭವಿಷ್ಯದಲ್ಲಿ ತಾವು ಫುಲ್ ಡ್ಯಾಮೇಜ್ ಆದಮೇಲೆ ಬಂದರೆ ಅದು ಸರಿ ಮಾಡಲಿಕ್ಕೆ ಬಹಳ ಕಷ್ಟ. ಯಾಕೆಂದರೆ ಒಂದು ಬಾಡಿಗೆ ಆಗಲಿ ವೀಕ್ನೆಸ್ ಬಂದುಬಿಟ್ಟಿದೆ, ಅಥವಾ ಒಂದು ಹಾರ್ಟ್ ಅಟ್ಯಾಕ್ ಬಂದಮೇಲೆ ಆ ಮಸಲ್ಸ್ ಏನಿರುತ್ತೆ ಅದು ಡ್ಯಾಮೇಜ್ ಆಗಿಬಿಡುತ್ತೆ. ಸೊ ಕ್ವಾಲಿಟಿ ಆಫ್ ಲೈಫ್ ಎಲ್ಲ ಹಾಳಾಗುತ್ತೆ. ಅದರಿಂದ ಮೊದಲೇ ಬರಬೇಕು. ರಾಜ್ಯದ ಯಾವುದೇ ಮೂಲೆಯಲ್ಲಿದ್ರೂ ಕೂಡ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಇಲ್ಲಿಗೆ ಬಂದು ಉಚಿತವಾಗಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಬಹುದು. 28 ಡಿಪಾರ್ಟ್ಮೆಂಟ್ಸ್ ಇದ್ದಾವೆ. ಮೆಡಿಕಲ್ ಕಾಲೇಜ್ ಇದ್ದಾಗ ಪ್ರತಿ ಡಿಪಾರ್ಟ್ಮೆಂಟ್ ಇರಲೇಬೇಕು. ಸೊ ಫ್ರಮ್ ಆರ್ಥೋಪೆಡಿಕ್ಸ್ ಟು ENT ಟು ಐ ಟು ಗೈನಕಾಲಜಿ, obstetrics ಟು ಡಯಾಬಿಟಿಸ್, ಎಂಡೋಕ್ರೊನಾಲಜಿ, ನ್ಯೂರಾಲಜಿ, ಕಾರ್ಡಿಯಾಕ್ಸ್ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇದ್ದಾವೆ. ಎಲ್ಲ ಉಚಿತವಾಗಿದೆ. ಅದಕ್ಕೆ ಇದು ಉಪಯೋಗಿಸಬೇಕು. ಜನರಿಗೆ ನೀವು ತಿಳಿಸಿದ್ರೆ ಅವರು ಗುರ್ತಾದ ಮೇಲೆ ಅವರು ಬರ್ತಾರೆ. ಇದನ್ನು ಸದ್ವಿನಿಯೋಗಿಸಬೇಕು ಅಂತ ನನ್ನ ಪ್ರಾರ್ಥನೆ ಎಲ್ಲರೂ. ನಿಮ್ಮಲ್ಲಿ ಉಚಿತ ಶಿಕ್ಷಣ ಕೊಡಬೇಕು ಅಂತ ಯಾಕೆ ನಿರ್ಧಾರ ಆಯಿತು? ಜೊತೆಗೆ ಎಷ್ಟನೇ ತರಗತಿಯಿಂದ ಉಚಿತ ಶಿಕ್ಷಣ ಪ್ರಾರಂಭ ಆಗುತ್ತೆ? ಹೌದು, ನಾನು ಬಾಬಾ ಹತ್ರ ಓದಿದಾಗ ಅದು ಉಚಿತವಾಗಿ ನಾವು ಓದಿದ್ದೀವಿ. ಯಾಕೆಂದರೆ ಅವರೇ ಶುರು ಮಾಡಿದ್ದಾರೆ. ಅವ್ರು ಹೇಳಿದ್ದಾರೆ, ಶಿಕ್ಷಣ, ಆರೋಗ್ಯ ಮತ್ತು ಅನ್ನ, ನೀರು, ಇದು ನಾವು ಮಾರಾಟ ಮಾಡಬಾರ್ದು. ಇದು ಮೂಲಭೂತವಾದಂಥದ್ದು, ಈ ಎಲ್ಲರಿಗೂ ಸಿಕ್ಕಲೇಬೇಕು. ಅದಕ್ಕೆ ನಾವು ಒಂದು ವ್ಯಾಪಾರ ಥರ ನಾವು ಮಾಡಬಾರ್ದು ಅಂತ ಯಾವಾಗಲೂ ಹೇಳ್ತಾ ಬಂದರು. ಸೊ ಅದನ್ನೇ ನಾವು ಪುರಸ್ಕರಿಸಿ ಇಲ್ಲಿ ಕೂಡ ಹಾಗೆ ಶುರು ಮಾಡಿದ್ದೇವೆ. ಅದೇ ನಮ್ಮ ಸಂಸ್ಥೆಯಲ್ಲಿ ಚಿಕ್ಕ ವಯಸ್ಸಿಂದ 6th ಕ್ಲಾಸಿಂದ ಶುರು ಮಾಡಿದ್ದೀವಿ. ಇದೆಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ಸ್. ಸೊ ಆಶ್ರಮದ ಥರ ಒಂದು ವಾತಾವರಣ ಇರುತ್ತೆ. ಹಾಸ್ಟೆಲ್ಸ್ ಇದ್ದಾವೆ. ಅಲ್ಲಿ ಒಂದು ಬಟ್ಟೆ ಹಾಕ್ಕೊಂಡು ಬಂದರೆ ಸಾಕು, ನಿಮಗೆ ಅಡ್ಮಿಷನ್ ಸಿಕ್ಕಿದ್ರೆ ಅಲ್ಲಿಂದ ಯೂನಿವರ್ಸಿಟಿವರೆಗೆ ಪೂರ್ತಿಯಾಗಿ ನಿಮಗೆ ಉಚಿತವಾಗಿ ಎಜುಕೇಷನ್ ಸಿಕ್ಕುತ್ತೆ. ಯಾವ ಕಡೆ ಎಂಥದ್ದಿಲ್ಲ. ಸೊ ಒಂದು ಅಡ್ಮಿಷನ್ ಸಿಕ್ಕಿದ್ರೆ ಸಾಕು. ಅಡ್ಮಿಷನ್ಗೊಂದು ಪ್ರತಿ ವರ್ಷ ಅಡ್ಮಿಷನ್ ನಡೆಯೋದು 6ನೇ ತರಗತಿಯಿಂದ ಶುರುವಾಗುತ್ತೆ. ಸೊ 6ನೇ ತರಗತಿನಲ್ಲಿ ತಗೊಳ್ತೀವಿ, ಮತ್ತು 10ನೇ ತರಗತಿ ಆದಮೇಲೆ ಒಂದು ಸಾರಿ ತಗೊಳ್ತೀವಿ, ಮತ್ತು ಯೂನಿವರ್ಸಿಟಿನಲ್ಲಿ 3 ಬಾರಿನೇ ತಗೊಳ್ತೀವಿ. ಹೆಚ್ಚು ಬಾರಿ ನಾವು ಓಪನ್ ಮಾಡೋದಿಲ್ಲ. ಸೊ ಈ ಯಾರಾಗಲಿ ಏನು ತೊಂದರೆ ಇಲ್ಲ ನಮಗೆ. ಅವ್ರಿಗೆ ಸ್ವಲ್ಪ ಜನ ಇದು ಇಂಗ್ಲೀಷ್ ಮೀಡಿಯಮ್ಮು. ಸೊ ಅದೇ ಸ್ವಲ್ಪ ಜನ ಕನ್ನಡದವರು ನಮ್ಮ ಮಕ್ಕಳು ಗ್ರಾಮೀಣದವರು ಭಯಪಡ್ತಾರೆ, ನನಗೆ ಹೇಗಾಗುತ್ತೆ. ಆದರೆ ನಾವು ಬನ್ನಿ, ಎಕ್ಸಾಮ್ನಲ್ಲಿ ನೀವು ಸ್ವಲ್ಪ ಪಾಸ್ ಆಗಬೇಕು. ಅದಕ್ಕೆ ಸ್ವಲ್ಪ ನಾವು ಮಾಡಿದರೆ ಸಾಕು. ಆದರೆ ನಿಮ್ಮ ಕ್ಯಾರೆಕ್ಟರ್ ಚೆನ್ನಾಗಿರಬೇಕು, ಕಲ್ಚರ್ ಚೆನ್ನಾಗಿರಬೇಕು. ನಿಮ್ಮ ಮನೆ ತಾಯಿ ತಂದೆಯವರಿಗೊಂದು ಇದು ಆಸಕ್ತಿ ಇರಬೇಕು ಈ ಶಿಕ್ಷಣದ ಮೇಲೆ ಮತ್ತು ಆಧ್ಯಾತ್ಮದ ಮೇಲೆ. ಅದನ್ನು ನಾವು ನೋಡ್ತೀವಿ. ನಂಬಿಕೆ ಇಟ್ಕೊಂಡು ಬರಬೇಕು. ಒಂದು ಸಾರಿ ಬಂದರೆ ಅವರ ಜೀವನವೇ ಸರಿಯಾಗುತ್ತೆ. ಆದಮೇಲೆ ಈಗ ಒಂದೊಂದು ವಿದ್ಯಾರ್ಥಿಗಳ ಹಾವಭಾವಗಳಾಗಿರ್ಬೋದು, ಅಥವಾ ಅವ್ರ ಜೀವನದ ಉದ್ದೇಶ ಆಗಿರ್ಬೋದು. ಒಬ್ರು ಡಾಕ್ಟರ್ ಆಗ್ಬೇಕಂತ ಇರುತ್ತೆ, ಒಬ್ರಿಗೆ ಇಂಜಿನಿಯರ್ ಆಗಬೇಕು, ಒಬ್ರು ಸಂಗೀತ, ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ಕಲೆಗಳಿದ್ದಿರುತ್ತೆ. ಸೊ ಅದನ್ನ ನೀವು ಹೇಗೆ ಹೆಕ್ಕಿ ತೆಗಿತೀರಿ? ಜೊತೆಗೆ ಕೇವಲ ಓದು ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಬೇರೆ ಬೇರೆ ಆಕ್ಟಿವಿಟೀಸ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಯಾವ ರೀತಿ ಸರ್ವಿಸ್? ಇದು ನಮ್ಮ ವಿದ್ಯಾಸಂಸ್ಥೆಯ ಒಂದು ಧ್ಯೇಯನೇ ಸರ್ವಾಂಗೀಣ ವಿಕಾಸ. ಒಬ್ಬ ಮಗುನಲ್ಲಿ ಏನು ಪ್ರತಿಭೆಗಳಿದೆ ನಮ್ಮ ಜೊತೆ ಇರ್ತಾರಲ್ಲ, ಅವ್ರ ಹಾಸ್ಟೆಲ್ನಲ್ಲಿ ನಮ್ಮ ಜೊತೆ ವಾಸ ಮಾಡ್ತಾರೆ. ಅದಕ್ಕೆ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಅವ್ರಲ್ಲಿ ಏನೇನು ಪ್ರತಿಭೆಗಳಿದ್ದಾವೆ. ಅವ್ರು ತೋರಿಸ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ನಾವು ನೋಡ್ಲಿಕ್ಕೆ ಇರುತ್ತೆ. ಇವತ್ತು ನಾವು ಕ್ರಿಕೆಟ್ ಅಕಾಡೆಮಿ ಶುರು ಮಾಡಿದ್ದೀವಿ. ಯಾಕಂದರೆ ತುಂಬ ಜನ ಮಕ್ಕಳಿಗೆ ಕ್ರಿಕೆಟ್ನಲ್ಲಿ ಆಸಕ್ತಿ ಇದೆ. ಆದರೆ ಅವ್ರು ಓದ್ತಾರೆ, ಅವ್ರ ಕ್ಲಾಸಸ್ ಕೂಡ ಇರುತ್ತೆ. ಆದಮೇಲೆ ಹಾಫ್ ಡೇ ಕ್ಲಾಸಸ್, ಹಾಫ್ ಡೇ ಅವ್ರ ಕ್ರಿಕೆಟ್ಗೆ ನಾವು ಟ್ರೈನಿಂಗ್ ಕೊಡ್ತಾ ಇದ್ವಿ. ಸುನಿಲ್ ಗವಾಸ್ಕರ್, ನಮ್ಮ GR ವಿಶ್ವನಾಥ್ ಅವರು ಅವರ ಕ್ರಿಕೆಟ್ ಅಕಾಡೆಮಿ ಶುರು ಮಾಡಿದ್ದಾರೆ ನಮ್ಮ ಜೊತೆ. ಅವ್ರು ಬರ್ತಾರೆ.
ಸೊ ಹೀಗೆ ಅವ್ರಿಗೆ ಮ್ಯೂಸಿಕ್ನಲ್ಲಿ ಆಗ್ಬೋದು. ಇವತ್ತು ಮೆಡಿಕಲ್ ಶುರು ಮಾಡಿದ್ದೀವಿ. ಯಾರಿಗೆ ಇಂಜಿನಿಯರ್ ಆಗಬೇಕು, ನಮ್ಮ ಹತ್ರ ಇಂಜಿನಿಯರಿಂಗ್ ಕೋರ್ಸ್ ಇಲ್ಲ, ಆದರೆ ಅವ್ರಿಗೆ ನಾವು ಸ್ಪಾನ್ಸರ್ಶಿಪ್ ಕೊಡ್ತಾ ಇದ್ದೀವಿ ಬೇರೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಲಿಕ್ಕೆ. ಮತ್ತು ಹಾಗೆ ನಮ್ಮ ಹತ್ರ ಅಗ್ರಿಕಲ್ಚರ್ ಕೋರ್ಸ್ ಕೂಡ ಶುರು ಮಾಡಿದ್ದೀವಿ. ತುಂಬ ಜನ ಮಕ್ಕಳು ರೈತರ ಮಕ್ಕಳು, ಅವ್ರಿಗೆ ಅವ್ರ ಕೃಷಿಕರ ಮಕ್ಕಳೇ, ಅದರಿಂದ ಅವರು ಅದರಲ್ಲಿ ಆಸಕ್ತಿ ಇದೆ, ಅವರಿಗೆ ಸ್ವಾಭಾವಿಕವಾಗಿ ಅದು ಬರುತ್ತೆ. ಸೊ ಅವರು ಈ ಮ್ಯಾಥ್ಸ್ ಸೈನ್ಸ್ ಅವ್ರಿಗೆ ಓದಲಿಕ್ಕೆ ಇಲ್ಲ. ಸೊ 10th ಆದಮೇಲೆ ನಾನು ಓದಲ್ಲ ಅಂತ ಹೇಳ್ತಾ ಇದ್ರು. ಸೊ ನಿಮ್ಗೆ ಏನು ಇಷ್ಟ ಅಂತ ಹೇಳಿದಾಗ ನಮಗೆ ನಮ್ಮ ಕೃಷಿಕರು ಅಂದರೆ ರೈತ ಜೀವನ ಮಾಡಬೇಕಂತ, ಸರಿ ಅವ್ರಿಗೋಸ್ಕರ ಒಂದು ಕೋರ್ಸ್ ಶುರು ಮಾಡಿದ್ದೇವೆ, ಅಗ್ರಿಕಲ್ಚರಲ್ ಸೈನ್ಸಸ್. ಹಾಗೆ ತುಂಬ ಜನ ಈ ಪ್ಲಂಬಿಂಗ್, ಎಲೆಕ್ಟ್ರಿಕಲ್, ಕಾರ್ಪೆಂಟ್ರಿ, ಹೀಗೆ ಸ್ಕಿಲ್ ಬಿಲ್ಡಿಂಗ್ ಕೋರ್ಸಸ್ ಕೂಡ ನಾವು ಶುರು ಮಾಡಿದ್ದೇವೆ ಇಲ್ಲಿ. ಯಾಕಂದರೆ ಆ ಮಕ್ಕಳಿಗೆ ಈ ವಿಷಯ ಜ್ಞಾನದಲ್ಲಿ ಸ್ವಲ್ಪ ಕಡಿಮೆ, ಆದರೆ ಈ ಪ್ರಾಕ್ಟಿಕಲ್ ನಾಲೆಜ್ ಅವ್ರಿಗೆ ತುಂಬ ಇರುತ್ತೆ. ಸೊ ಭಾಳ ಬೇಗನೆ ಅವರು ಅದನ್ನು ಕಲ್ತ್ಕೊಡ್ತಾರೆ. ಆದರೆ ಅವರಿಗೆ ಮ್ಯಾಥ್ಸ್ ಸೈನ್ಸ್ ಕ್ಲಾಸ್ನಲ್ಲಿ ಕೂತ್ಬಿಟ್ಟು ಮಲ್ಕೊಡ್ತಾರೆ ಅಂಥವ್ರು ಇದ್ದಾರೆ. ಸೊ ಅವ್ರಿಗೆ ಯಾವುದು ಇಷ್ಟ ಇದೆ, ಅವರ ಆಸಕ್ತಿಯನ್ನು ನೋಡ್ಕೊಂಡು ನಾವು ಬೇರೆ ಬೇರೆ ಕೋರ್ಸಸ್ ಎಲ್ಲ ತಂದಿದ್ದೀವಿ. ಇವತ್ತು 3,000-4,000 ಜನ ಮಕ್ಕಳಲ್ಲಿ ಓದ್ತಾ ಇದ್ದಾರೆ, ಬೇರೆ ಬೇರೆದಲ್ಲಿ ಓದ್ತಾ ಇದ್ದಾರೆ ಜನರು. ಹಾಗೆ ಆದರೆ ಅದ್ರ ಜೊತೆಗೆ ನಾವು ಇಂಗ್ಲೀಷ್ ಮೀಡಿಯಂ ಜೊತೆ ಕನ್ನಡ ಒಂದು ಭಾಷೆ ಮತ್ತೆ ಸಂಸ್ಕೃತ ಭಾಷೆ ಕೂಡ ನಾವು ಇಟ್ಟಿದ್ದೀವಿ. ನಾವು ತಂದೆಯವ್ರದ್ದು ಒಂದೇ ಪ್ರಾರ್ಥನೆ ಮಾಡಿದ್ದೀವಿ, ನಿಮಗೆ ನಾವು ಎಲ್ಲ ಮಾಡ್ತಾ ಇದ್ದೀವಿ ನಿಮ್ಮ ಮಕ್ಕಳಿಗೋಸ್ಕರ, ನೀವು ಪ್ರತಿ ವರ್ಷ ಒಂದು 15 ದಿವಸ ಬಂದು ಸೇವೆ ಮಾಡಿ ಅಷ್ಟೇ, ಅದೇ ನಿಮ್ಮ ದಾನ. ನೀವು ಫೀಸ್ ಕಟ್ಟಲಿಕ್ಕೆ ಇಲ್ಲ, ಏನೂ ಇಲ್ಲ, ನಾವು ಏನು ಕೇಳ್ತಾ ಇಲ್ಲ, ಅಪೇಕ್ಷೆ ಪಡ್ತಾ ಇಲ್ಲ. ಆದರೆ ನಿಮ್ಮ ಜೀವನ ಕೂಡ ಒಳ್ಳೇದಾಗಲಿ, ನೀವು ಕೂಡ ಸ್ವಲ್ಪ ಪುಣ್ಯ ನಿಮಗೆ ಆಗಲಿ. ಇಂಥ ಹಾಸ್ಪಿಟಲ್ನಲ್ಲಿ ಬಂದು ಅವರು ಬಂದು ಸೇವೆ ಮಾಡ್ತಾರೆ, ಪ್ರತಿ ವರ್ಷ 15 ದಿವಸ ಸೇವೆ ಅವರು ಕೊಡ್ತಾರೆ. ಸೊ ಹೀಗೆ ಅವರದಲ್ಲಿ ಕೂಡ ಒಂದು ಹೊಸ ಉತ್ಸಾಹ ಪ್ರೇರಣೆ ಬರ್ತಾ ಇದೆ. ಇನ್ನು ಫಿಜಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪ್ರಧಾನಿ ಮೋದಿ ಅವ್ರಿಗೆ ಬಿಟ್ರೆ, ನಂತರದಲ್ಲಿ ಮುರ್ಮು ಅವ್ರಿಗೆ ಬಿಟ್ರೆ 3ನೇ ವ್ಯಕ್ತಿ ತಗೊಂಡಂತವ್ರು ನೀವೇ. ಆ ಕ್ಷಣ ಹೇಗೆ? ನಾವಲ್ಲಿ ಒಂದು ಹಾರ್ಟ್ ಹಾಸ್ಪಿಟಲ್ ಶುರು ಮಾಡಿದ್ದೇವೆ ಒಂದು 5 ವರ್ಷದ ಹಿಂದೆ, ಚಿಕ್ಕ ಮಕ್ಕಳಿಗೆ. ಫಿಜಿ ದೇಶದಲ್ಲಿ ಮತ್ತೆ ಒಂದು 16 ದೇಶಗಳಿದೆ, ದ್ವೀಪ ದೇಶಗಳಲ್ಲಿ, ಪೆಸಿಫಿಕ್ ಪ್ರಶಾಂತ ಮಹಾಸಾಗರದಲ್ಲಿ. ಅಲ್ಲಿ ಎಲ್ಲಿಯೂ ಕೂಡ ಒಂದು ಹಾಸ್ಪಿಟಲ್ ಇಲ್ಲ ಮಕ್ಕಳಿಗೋಸ್ಕರ. ಅವರು ಆಸ್ಟ್ರೇಲಿಯಾ, US ಎಲ್ಲಿಗೂ ಹೋಗಬೇಕು, ಮತ್ತೆ ಭಾಳ ಖರ್ಚು, ಅವ್ರು ಬಡವರು, ಅವ್ರಿಗೆ ಆಗದೂ ಇಲ್ಲ. ಸೊ ಆ ಸಮಯದಲ್ಲಿ ಅವ್ರು ಕೇಳಿದಾಗ ನಮ್ಮ ಭಕ್ತರಿದ್ದರು, ಅವ್ರ ಜೊತೆ ಸೇರಿ ನಾವು ಒಂದು ಚಿಕ್ಕ ಹಾಸ್ಪಿಟಲ್ ಶುರು ಮಾಡಿದ್ದೇವೆ, ಒಂದು 50 ಬೆಡ್ ಹಾಗೆ. ಅದರಲ್ಲಿ ತುಂಬ ಪ್ರಯೋಜನ ಆಯ್ತು ಅವರಿಗೆ. ಅದು ಗವರ್ಮೆಂಟ್ ಎಲ್ಲರೂ ನೋಡಿದ್ದಾರೆ. ನಮ್ಮ ಪ್ರಧಾನಿ ಅವರೇ ಅದನ್ನು ಝೂಮ್ ಕಾಲ್ನಲ್ಲಿ ಓಪನ್ ಕೂಡ ಮಾಡಿದ್ದಾರೆ 2022ನಲ್ಲಿ. ಸೊ ಅಲ್ಲಿ ಅವ್ರು ನೋಡಿ, ಯಾರು ನಮ್ಮ ದೇಶಕ್ಕೆ ಇಂಥ ಸೇವೆ ಮಾಡಲಿಲ್ಲ, ಎಷ್ಟೋ ವರ್ಷದಿಂದ ಮಕ್ಕಳು ಸಾಯ್ತಾ ಇದ್ದಾರೆ, ಅವ್ರಿಗೆ ಕಷ್ಟ ಬರ್ತಾ ಇದೆ, ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ. ಆದರೆ ಬೇರೆ ದೇಶದಿಂದ ಬಂದು ಇಷ್ಟೆಲ್ಲ ನಮ್ಮ ದೇಶಕ್ಕೆ ಮಾಡಿದಾರಲ್ಲ, ಅದು ಅವ್ರಿಗೆ ತುಂಬ ಒಂಥರ ಅಭಿಮಾನ. ಸೊ ನನಗೆ ಇಂಥ ಗೌರವ ಕೊಡಬೇಕು ಅಂತ ಅವರು ಕೇಳಿದಾಗ ನಾನು ಹೇಳಿದೆ, ನನಗಲ್ಲ, ಇದು ನಮ್ಮ ಜನರಿಗೆ ಈ ಗೌರವ. ಯಾಕೆಂದರೆ ಎಲ್ಲರೂ ಸೇರಿ ಮಾಡಿದ್ದಾರೆ, ಹಲವಾರು ಜನರಿಗೆ ದಾನಿಗಳು ಮಾಡಿದ್ದಾರೆ, ದಾನ ಡಾಕ್ಟರ್ಸ್ ಬಂದಿದ್ದಾರೆ, ಬೇರೆ ಬೇರೆ ದೇಶದಿಂದ ಬರ್ತಾರೆ. ಸೊ ಎಲ್ಲರ ಪರವಾಗಿ ನಾವು ಇದು ಸ್ವೀಕರಿಸ್ತಾ ಇದ್ದೀವಿ. ನಮ್ಮ ಸಂಸ್ಕೃತಿ ಪರಂಪರೆನ ಅವ್ರಿಗೆ ತಿಳಿಸುವಂತಹ ನಿಟ್ಟಿನಲ್ಲಿ ನಿಮ್ಮ ಕಾರ್ಯಗಳು ಹೇಗೆ ಸಾಗ್ತಾ ಇದೆ? ಎಷ್ಟು ದೇಶಗಳಲ್ಲಿ ನಿಮ್ಮ ಒಂದು ಸಂಸ್ಥೆಯಲ್ಲಿ ನೆಲೆಬಿಡಿದೆ? ಇವತ್ತು ನಾವು 12 ಸೆಂಟರ್ಸ್, ವರ್ಲ್ಡ್ ಸೆಂಟರ್ಸ್ ನಾವು 12 ದೇಶದಲ್ಲಿ ಕಟ್ಟಿದ್ದೇವೆ. ಅದು ದೇ ಆರ್ ಬ್ರಿಕ್ ಆ್ಯಂಡ್ ಮಾರ್ಟರ್ ಬಿಲ್ಡಿಂಗ್ಸ್ ಆಗಿ. ಅದರಲ್ಲಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರುತ್ತೆ. ಅದರಲ್ಲಿ ಆಧ್ಯಾತ್ಮಿಕದಲ್ಲಿ ನಾವು ಯಜ್ಞ ಯಾಗಗಳಾಗಬಹುದು, ಮತ್ತೆ ಉಪನಿಷತ್ತುಗಳು, ಶಾಸ್ತ್ರಗಳ ಓದೋದು, ಮತ್ತೆ ಇಂಥ ಚರ್ಚೆ ಎಲ್ಲ ವಿಷಯ, ಇದು ಆಧ್ಯಾತ್ಮಿಕ ವಿಷಯದ ಬಗ್ಗೆ ಇದು ನಡೀತಾ ಇದೆ. ನಮ್ಮ ಬುಕ್ಸ್ ಎಲ್ಲ ಕೂಡ 30 ಭಾಷೆದಲ್ಲಿ ತರ್ಜುಮೆ ಆಗ್ತಾ ಇದೆ. ಸ್ಪ್ಯಾನಿಷ್, ರಷ್ಯನ್, ಮ್ಯಾಂಡರಿನ್, ಜಾಪನೀಸ್, ಎಲ್ಲ ಭಾಷೆಯಲ್ಲಿ ಅವರು ಓದ್ತಾರೆ ಅವರವರ ದೇಶದಲ್ಲಿ. ಈಗ ಪುಟ್ಟಪರ್ತಿ ಶ್ರೀಗಳನ್ನ ನಿಮ್ಮ ಮುಖದಲ್ಲಿ ಕಾಣ್ತಾ ಇದ್ದಾರೆ ತುಂಬ ಜನ. ಉತ್ತರಾಧಿಕಾರಿ ಅಂತ ಎಲ್ಲೂ ಅಫಿಷಿಯಲ್ ಆಗಿ ಹೇಳದೇ ಇರಬಹುದು, ಅದು ಪರವಾಗೂ ಇಲ್ಲ, ನಾವು ಶ್ರೀಗಳನ್ನ ನಿಮ್ಮಲ್ಲಿ ಕಾಣ್ತೀವಿ ಮಧುಸೂದನ ಸಾಯಿನಲ್ಲಿ ಅಂತ ಹೇಳ್ತಿದ್ದಾರೆ. ಅದು ಎಷ್ಟು ಖುಷಿ ಅನಿಸುತ್ತೆ. ಜೊತೆಗೆ ಶ್ರೀಗಳ ಕನಸು ಈಗ ನಿಮ್ಮ ಮುಖೇನವಾಗಿ ಈಡೇರಬೇಕಾಗಿದೆ. ಸೊ ತಮ್ಮ ಮುಂದಿನ ಗುರಿ, ಉದ್ದೇಶ ಏನಿದೆ? ಅದು ಜನರ ಭಕ್ತಿ. ಅದು ಅವರು ನಮ್ಮ ಮುಖದಲ್ಲಿ ಅವ್ರನ್ನ ಕಾಣ್ತಾ ಇದ್ದಾರೆ, ಅವ್ರ ಕಣ್ಣದಲ್ಲಿ ಅವರು ಸೇರಿದ್ದಾರೆ ಅಷ್ಟೇ ನಾನು ಹೇಳ್ಬೋದು. ನಮ್ಮ ಮುಖದಲ್ಲಿ ಇಲ್ಲ, ಅವ್ರ ಕಣ್ಣದಲ್ಲಿ ಅವ್ರ ಭಗವಂತ ಇದ್ದಾನೆ, ಅದಕ್ಕೆ ನನ್ನಲ್ಲಿ ಕೂಡ ನೋಡ್ತಾ ಇದ್ದಾರೆ. ತುಂಬ ಬ್ಯುಸಿ ಶೆಡ್ಯೂಲ್ನಲ್ಲಿ ದೇಶ ವಿದೇಶಗಳಿಂದ ನಿಮ್ಮನ್ನು ನೋಡಬೇಕು ಅಂತ ಅದೆಷ್ಟೋ ಜನ ಬರ್ತಾರೆ. ಅಂಥದ್ರಲ್ಲಿ ನಿಮ್ಮನ್ನು ಕಾಣುವಂತಹ ಒಂದು ಸುದಿನ ನಮಗೆ ಸಿಕ್ಕಿದೆ. ಜೊತೆಗೆ ನಮಗೆ ಈ ಒಂದು ನಿಮ್ಮ ಒಂದು ಸಮಯವನ್ನು ಮೀಸಲಿಟ್ಟಿದ್ದಕ್ಕಾಗಿ ನಮ್ಮ ವೀಕ್ಷಕರ ಪರವಾಗಿ, ಹಾಗೆ ವಾಹಿನಿ ಪರವಾಗಿ, ಎಲ್ಲ ನಿಮ್ಮ ಭಕ್ತರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು. ತಾವು ಬಂದಿದ್ದೀರಿ, ಇಷ್ಟೆಲ್ಲ ನಮ್ಮ ಜೊತೆ ನಾವು ಮಾತಾಡಿದ್ದೀವಿ, ತುಂಬ ಸಂತೋಷ ಆಯಿತು. ಇದರಿಂದ ಜನರಿಗೆ ಪ್ರಯೋಜನ ಆಗಿದ್ದರೆ ನನಗೆ ತುಂಬ ಸಂತೋಷ ಆಗುತ್ತೆ. ಎಲ್ಲರಿಗೂ ಕೂಡ ಎಲ್ಲರೂ ಸುಖವಾಗಿರಲಿ, ಚೆನ್ನಾಗಿರಲಿ, ಕ್ಷೇಮವಾಗಿರಲಿ ಅಂತ ಪ್ರಾರ್ಥಿಸ್ತಾ, ಮತ್ತೆ ತಾವು ಬರ್ತಾ ಇರಬೇಕು.
ನಿಮ್ಮ ಟಿ ವಿ ಅವರು ಕೂಡ TV 9 ಅವರು ಕೂಡ ನಾವು ನನ್ನ ಸಂಸ್ಥೆ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಧನ್ಯವಾದ. ನಮಸ್ಕಾರ.